ಇದೊಂದು ವಿಶೇಷವಾದ ತೀರ್ಥ. ಅಭಿಷೇಕದ ನೀರು ಮತ್ತು ಅರ್ಶಿನದ ನೀರು ಮತ್ತು ಶ್ರೀಚಕ್ರದ ನೀರು ಹಾಕೋದ್ರಿಂದ ಯಾವುದೇ ಥರದ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಅಭಿವೃದ್ಧಿ ಆಗ್ತಿಲ್ಲ. ನಮಗೆ ಕಾಲು ಸೆಳೆತ ಇದೆ, ತಲೆನೋವು, ಎಷ್ಟೋ ವರ್ಷದಿಂದ ನಮಗೆ ಒಳಗಡೆ ಇರುವಂಥ ಪ್ರಾಬ್ಲಮ್ನ ಹೇಳೋಕ್ಕಾಗ್ತಿಲ್ಲ, ಅಥವಾ ನಮಗೆ ಅಲರ್ಜಿ ಸಮಸ್ಯೆ ಇದೆ, ಎಲ್ಲೇ ಹೋದರೂ ಕೂಡ ತೊನ್ನೆ ಅಂತ ಹೇಳ್ತಾರೆ, ಅದು ಕೈಯಲ್ಲಿ ಭಂಗತ್ತಿದೆ ಅಥವಾ ಪರಿಹಾರನೇ ಸಿಗ್ತಿಲ್ಲ ಅನ್ನುವಂಥವ್ರು ಈ ತೀರ್ಥ ಸ್ನಾನ ಮಾಡೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗ್ತದೆ. ಈ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಲ್ಲಿ ಈ ನೀರು ಹಾಕೋದು, ನೀರನ್ನ ಹಾಕ್ಸೋದ್ರಿಂದ 3 ಬಾರಿ 5 ಬಾರಿ ನೀರು ಹಾಕ್ಸೋದ್ರಿಂದ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 5 ದಿನ ಇಲ್ಲೇ ಇರ್ತೀವಿ ಮಠದಲ್ಲಿ. ಈಗ ಯಾವುದೇ ಚಾನಲ್ ಅಲ್ಲಿ ಹೇಳ್ಬೇಕಾದ್ರೂ ಅದನ್ನೇ ಹೇಳಿದೀವಿ. ಈಗ ವಾರದಲ್ಲಿ 3 ದಿನ ಇದ್ದಾಗ 2 ದಿನ ಎಕ್ಸ್ಟ್ರಾ ಆಗೈತೆ, 5 ದಿನ ಇಲ್ಲೇ ಇರ್ತೀವಿ. ಒಂದ್ಸರಿ ಬಂದವರು ಮತ್ತೆ ಈ ಕ್ಷೇತ್ರಕ್ಕೆ ಬರುವಂಥದ್ದು ಒಂದು ವಾಡಿಕೆ ಇದೆ. ಯಾವ ವ್ಯಕ್ತಿ ನಂಬಿಕೆ ಇಟ್ಟು ಬರ್ತಾರೋ ಅವರು ಪ್ರತಿ ಸಾರಿ ಬರುವಂಥದ್ದು. ಅಮಾವಾಸ್ಯೆ ಮೇಲೆ ವಿಶೇಷವಾಗಿ ಪ್ರತ್ಯಂಗಿರ ಹೋಮ ನಡೆಯುತ್ತೆ. ಆ ಹೋಮಕ್ಕೆ ಹಲವಾರು ಜಿಲ್ಲೆ, ಹಲವಾರು ಗ್ರಾಮಗಳಿಂದ ಬಂದು ಭಾಗವಹಿಸುವಂಥದ್ದು ಸಾಕಷ್ಟು ಉದಾಹರಣೆಗಳಿವೆ. ಮತ್ತು ವಿಶೇಷವಾಗಿ ನಾವು ಎಲ್ಲೇ ಹೋದ್ರೂ ಕೂಡ ಆರೋಗ್ಯ ಅಭಿವೃದ್ಧಿ ಆಗ್ತಿಲ್ಲ, ನನಗೆ ಕಾಲು ನೋವು, ಮಂಡಿ ನೋವು, ನಮ್ಗೆ ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಗ್ತಿಲ್ಲ ಅನ್ನುವಂಥವ್ರು ಈ ಜಾಗಕ್ಕೆ ಬಂದು, ಈ ಕ್ಷೇತ್ರಕ್ಕೆ ಬಂದು ಪರಿಹಾರ ಮಾಡ್ಕೊಂಡು ಹೋಗಿರೋರು ಸಾಕಷ್ಟು ಉದಾಹರಣೆಗಳಿವೆ. ಈ ಕ್ಷೇತ್ರ ಬಂದು 120 ವರ್ಷ ಇತಿಹಾಸ ಇದೆ. ಅಂದರೆ ನಾನು 4ನೇ ತಲೆಮಾರಿಂದ ಸೇವೆ ನಡ್ಕೊಂತ ಬರ್ತಿದ್ದೆ. ಈ ಕ್ಷೇತ್ರ ಬಂದು ನಮ್ಮೂರಲ್ಲಿ ಹುಲಿಕೆರೆಕೊಪ್ಲು ಅನ್ನೋ ಗ್ರಾಮದಲ್ಲಿತ್ತು. ನಾವು ಹೊಸದಾಗಿ ದೇವಸ್ಥಾನ ವಿಜಯಕಾಳಿ ಅಮ್ಮನವ್ರ ಹೊಯ್ಸಳರ ಕಾಲದ ರೀತಿಯಲ್ಲಿ ಇರುವಂಥದ್ದನ್ನು ನೋಡ್ತಿರ್ಬೋದು. ನೀವು ಕೂಡ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಈ ಜಾಗದಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಒಂದು ದೇವಿ ವಿಜಯಕಾಳಿ ಅಮ್ಮನವ್ರನ್ನ ನಂಬಿ ಬರೋದ್ರಿಂದ ಖಂಡಿತ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಶೇಷ, ಈ ಜಾಗದಲ್ಲಿ ಬಸವಣ್ಣವ್ರು ಇದ್ದಾರೆ. ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಅಂತಲೇ ನೇಮ್ ಇದೆ. ಬಸವಣ್ಣವರಿಂದ ಕುಡ್ತ ಚಟಕ್ಕೆ ದಾಸರಾಗಿರುವಂಥವ್ರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಪಾದ ಕೊಡೋದ್ರಿಂದ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗ್ತದೆ. ನಾವು ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಸ್ವಾಮಿ, ನಾವು ಸಾಕಷ್ಟು ಕಡೆ ಹೋಗಿ ಬಂದಿದ್ದೀವಿ, ನಮ್ಗೆ ಎಲ್ಲೂ ಪರಿಹಾರ ಇಲ್ಲ ಅನ್ನುವಂಥವ್ರು ಈ ಜಾಗಕ್ಕೆ ಬಂದು ಪರಿಹಾರ ಮಾಡ್ಕೊ ಹೋಗಿರುವಂಥ ಉದಾಹರಣೆಗಳು ಸಾಕಷ್ಟಿವೆ. ಪ್ರತ್ಯಂಗಿರ ಹೋಮದಿಂದ ಆರೋಗ್ಯ ಅಭಿವೃದ್ಧಿ ಆಗ್ತಿಲ್ಲ, ವಾಮಾಚಾರ ಮಾಟ ಮಂತ್ರಗಳು, ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀವಿ ಅಥವಾ ಮನೆ ಬಿಟ್ಟು ಹೋಗಿದ್ದಾರೆ, ನಾವು ಹಣ ಕೊಟ್ಟಿರೋರು ಕೊಡ್ತಿಲ್ಲ, ಮತ್ತು ಯಾವುದೇ ಕೆಲಸ ಕೈ ಇಟ್ಟರು ಕೂಡ ಪರಿಪೂರ್ಣವಾಗಿ ಫಲ ಸಿಗ್ತಿಲ್ಲ, ನಾವು ಏನೇ ಮಾಡಿದ್ರೂ ಕೂಡ ಅಭಿವೃದ್ಧಿ ಆಗ್ತಿಲ್ಲ, ಏಳಿಗೆನೇ ಆಗ್ತಿಲ್ಲ ಅನ್ನುವಂಥವ್ರು, ನಮಗೆ ಕಾಲು ನೋವಿದೆ, ಮಂಡಿ ನೋವಿದೆ, ನಮ್ಗೆ ಆರೋಗ್ಯದಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆ ಕಾಡ್ತಿದೆ, ಮತ್ತು ಮನೆಯಲ್ಲಿ ಗಂಡ ಹೆಂಡತಿ ಕಲಹ, ಯಾವುದೇ ಥರದ ಸಮಸ್ಯೆಗಳು ಕೂಡ ಒತ್ತು ಬರುವಂಥವ್ರಿಗೆ ಪರಿಹಾರ ಸಿಕ್ಕಿದೆ. ಇಲ್ಲಿ ಬರೋದು ಯಾವ ರೀತಿ ಅಂದರೆ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹಾಗೂ ಹುಲಿಕೆರೆಕೊಪ್ಲು 2 ಗ್ರಾಮ ಮಧ್ಯದಲ್ಲಿ ಬರುತ್ತೆ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 5 ದಿನದಲ್ಲಿ ಇಲ್ಲೇ ಇರುತ್ತೆ. ನೀವು ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಒತ್ತು ಬರುವಂಥವ್ರು, ನಂಬಿಕೆ ಭಕ್ತಿ ಯಾವ ವ್ಯಕ್ತಿ ನಂಬಿಕೆ ಇಟ್ಟು ಬರ್ತಾನೋ ಅವರು ಖಂಡಿತ ಅನುಕೂಲ ಆಗಿದೆ. ಹೋಮಕ್ಕೆ ಬಂದು ಹೋಗಿ 2 ದಿವಸದಲ್ಲೇ ನನಗೆ ದೊಡ್ಡದಾಗಿ ಒಬ್ಬರು ಕರೆಸಿಬಿಟ್ಟು ಒಂದು 30 ಲಕ್ಷ ಅಮೌಂಟ್ ಕೊಟ್ಟರು, ಬಿಸ್ನೆಸ್ ಮಾಡೋಣ ಅಂತ. ಅಲ್ಲಿಂದ ಮತ್ತೆ ತಿರ್ಗಾ ಅಮಾವಾಸ್ಯೆಗೆ ಬಂದೆ. ಆವಾಗ ಹಿಂಗೆ ದುಡ್ಡಿನ ಪ್ರಾಬ್ಲಮ್ ಆಗಿಬಿಡ್ತು. ಮತ್ತು ವ್ಯವಹಾರಕ್ಕೆ ಎಷ್ಟಿದ್ರೂ ಸಾಕಾಗ್ತಿಲ್ಲ, ದುಡ್ಡಿನ ವ್ಯವಹಾರ ಭಾಳ ಕಷ್ಟ ಇದೆ ಅನ್ನೋದಿಗೆ ನೀನು ಹೋಮಕ್ಕೆ ಬಂದು ಹೋಗ್ತಾ ಆಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ಹೋಮಕ್ಕೆ ಬಂದು ಹೋಗಿ ಮತ್ತೆ 2 ದಿವಸದಲ್ಲೇ ಮತ್ತು ಬಿಗ್ ಅಮೌಂಟು ಒಂದು ಯಾವುದೋ ರೂಪದಲ್ಲಿ ಬಂತು.